ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಅತಿ ಸಂಭವನೀಯ ಪ್ರಶ್ನೆಗಳನ್ನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ಬರ್ತವೆ ಅವುಗಳನ್ನ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇದು ನಿಮ್ಮ ಸ್ಕೋರಿಂಗ್ ಪ್ಯಾಕೇಜ್ ಆಗಿರುತ್ತೆ ಮಕ್ಕಳ. ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ನಾನು ಪ್ರತಿ ಪಾಠದಿಂದ ಬ್ಲೂ ಪ್ರಿಂಟ್ ಆಧಾರಿತವಾಗಿ ಯಾವ ಪ್ರಶ್ನೆ ಕೇಳಿದರೆ ಯಾವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅವನ್ನ ಹೇಳ್ತಾ ಹೋಗಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಅದರ ಕಂಟಿನ್ಯೂ ಪಾರ್ಟನ್ನು ನಿಮ್ಮ ಜೊತೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಮಕ್ಕಳ. ಬಹಳ ಯೂಸ್ಫುಲ್ ಆಗ್ತದೆ. ವಿಡಿಯೋನ ಕೊನೆ ತನಕ ನೋಡಿ, ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ತ್ರಿಭುಜಗಳು. ಸೊ ಈ ಪಾಠದ ಮೇಲೆ ವೆರಿ ಇಂಪಾರ್ಟೆಂಟ್ ಒಂದು ಪ್ರಮೇಯ ಇದ್ದೇ ಇರ್ತದೆ ತ್ರಿಭುಜದ ಮೇಲೆ, ನಿಮಗೆ ಗೊತ್ತಿದೆ ಮಕ್ಕಳ. ಸೊ 9 ಅಂಕಕ್ಕೆ ಬರುವಂಥದ್ದು. ಸೊ ನಿಮಗೆ 3 ಪಾಠಗಳನ್ನ ಕವರ್ ಮಾಡಿಕೊಂಡ್ರೆ ತ್ರಿಭುಜಗಳು, ಸಮಾಂತರ ಶ್ರೇಣಿ, 2 ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಸೊ ಅಲ್ಲೇ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದೋಗ್ಬಿಡ್ತದೆ ಮಕ್ಕಳ. ಯಾಕೆಂತ ಹೇಳಿದ್ರೆ ತ್ರಿಭುಜಗಳು ಪಾಠದಿಂದ ಒಂದು ಪ್ರಮೇಯ 4 ಅಂಕಕ್ಕೆ ಇದ್ದೇ ಇರ್ತದೆ. ಸೊ ಅದು ಅಲ್ಲದಲೇ ಬಹು ಆಯ್ಕೆಗೆ ಒಂದು ಪ್ರಶ್ನೆ ಇರ್ತದೆ, 1 ಅಂಕಕ್ಕೆ ಒಂದಿರ್ತದೆ, 3 ಅಂಕಕ್ಕೆ ಒಂದಿರ್ತದೆ, 4 ಅಂಕಕ್ಕೆ ಒಂದಿರ್ತದೆ. ಓಕೆನಾ? ಸೊ ಫಸ್ಟ್ ನಾವು MCQನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಅಥವಾ 1 ಅಂಕಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡ್ಬೋದು. ಇಲ್ಲಿ ನೋಡಿ, ಈಗ 2 ತ್ರಿಭುಜಗಳು ಸಮರೂಪಗಳಾಗಿದ್ದರೆ ABC ಮತ್ತು QR ಅನುರೂಪ ಬಾಹುಗಳು ಸಹ ಆಗಿವೆ. B 80 ಡಿಗ್ರಿ ಆದರೆ C 40 ಡಿಗ್ರಿ. ಹಾಗಾದರೆ ಕೋನ Pನ ಅಳತೆ ಎಷ್ಟು? ಸೊ ಆಬ್ವಿಯಸ್ಲಿ ಕೋನ Pನ ಅಳತೆ ಏನಾಗಿರ್ತದೆ ಮಕ್ಕಳ? 60 ಡಿಗ್ರಿ ಆಗಿರ್ತದೆ. ಸೊ ಈಸಿಯಾಗಿ ನಾವು ಬರೀಬೋದು ಅದನ್ನು. ಈವನ್ ಕ್ವಶನ್ ಪೇಪರ್ಸಲ್ಲೂ ಸಹ ನಾವು ಸಾಲ್ವ್ ಮಾಡಿದ್ದೀವಿ. ಅದೇ ರೀತಿ ಇದು ತೇಲ್ಸ್ನ ಪ್ರಮೇಯದ ಮೇಲೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದನ್ನು ಸಹ ಕಂಡುಹಿಡಿಬೋದು. ನೆಕ್ಸ್ಟ್ ಇಲ್ಲಿ ಇವುಗಳ ಸಂಬಂಧಗಳು ಯಾವುದು ಕರೆಕ್ಟ್ ಆಗಿದೆ ಅದನ್ನು ಬರೀಬೇಕು. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವಂತಹ ತ್ರಿಭುಜದ ಜೋಡಿ ಕೇಳಿದ್ದಾರೆ ಮಕ್ಕಳ. ಯಾವುದೇ 2 ಸಮಬಾಹು ತ್ರಿಭುಜಗಳೇನಾಗಿರ್ತದೆ? ಸಮರೂಪಿಗಳೇ ಆಗಿರ್ತದೆ. ಸೊ ಹಾಗಾಗಿ 2 ಸಮಬಾಹು ತ್ರಿಭುಜಗಳನ್ನು ತೆಗೆದುಕೊಂಡ್ರೆ ಆಪ್ಷನ್ನು 1 ಅಂಕ ಸಿಗ್ತದೆ. ನೋಡಿ, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ MCQನಲ್ಲಿ ಕೇಳುವಂಥದ್ದು ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ. ಇವನ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲೂ ಸಹ ಕೇಳಿರುವಂಥ ಪ್ರಶ್ನೆಗಳು ಇವೇ ಆಗಿರ್ತವೆ. ನೆಕ್ಸ್ಟು 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳು ಯಾವುದಪ್ಪ ಅಂದರೆ, ಇದು ತ್ರಿಭುಜಗಳ ಮೇಲೇ ಕೇಳ್ತಾರೆ ಮಕ್ಕಳ. ಪ್ರಮೇಯದ ಮೇಲೆ ಬೇಸಿಸ್ ಮೇಲೆ ಲೆಕ್ಕಗಳು ಇರ್ತವೆ. ಈಗ ABC ಒಂದು ಲಂಬಕೋನ ತ್ರಿಭುಜ BAC 90 ಡಿಗ್ರಿ ಮತ್ತು AD ಪರ್ಪೆಂಡಿಕ್ಯುಲರ್ ಟು BC ಆದರೆ AB² BC × BD ಎಂದು ತೋರಿಸಿ. ನೆಕ್ಸ್ಟ್ ಚಿತ್ರದಲ್ಲಿ AB ಪ್ಯಾರಲಲ್ ಟು PQ ಮತ್ತು AC ಪ್ಯಾರಲಲ್ ಟು PR ಆಗುವಂತೆ ABCಗಳು ಕ್ರಮವಾಗಿ OP OQ OR ಬಿಂದುಗಳಾದರೆ BC ಪ್ಯಾರಲಲ್ ಟು QR ಎಂದು ತೋರಿಸಿ. ಸೊ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಫೈನಲ್ ಎಕ್ಸಾಮಲ್ಲಿ, ಇವನ್ ನಿಮ್ಮ ಪ್ರಿಪರೇಟರಿ ಎಕ್ಸಾಮಲ್ಲಿ 3 ಅಂಕಕ್ಕೆ ಡೆಫಿನೆಟ್ ಕ್ವಶನ್ಸ್ ಆಗಿ ಕೇಳ್ತಾರೆ ಮಕ್ಕಳ. ಹಾಗಾಗಿ ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 ಅಂಕಕ್ಕೆ ಬಂದರೆ ಮಕ್ಕಳ, ನಿಮಗೆ ಅಲ್ಲಿ ಕೇಳುವಂಥದ್ದು ಪ್ರಮೇಯ ಬೇರೆ ಏನೂ ಇಲ್ಲ. ನೀವು ಬಾಕೋಬಾ ಪ್ರಮೇಯವನ್ನು, ಕೋನ ಪ್ರಮೇಯವನ್ನು ಮತ್ತು ತ್ರಿಭುಜದ ತೇಲ್ಸ್ನ ಸಮಾನುಪಾತತೆಯ ಪ್ರಮೇಯ ಇವುಗಳನ್ನೇ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದು ಬಿಟ್ಟು ನಿಮಗೆ ಬೇರೆ ಏನನ್ನೂ ಅಲ್ಲಿ ಕೇಳುವಂಥದ್ದಿಲ್ಲ ಮಕ್ಕಳ. ಸೊ ಹಾಗಾಗಿ ಇವುಗಳನ್ನೇ ನೀವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತೇಲ್ಸ್ನ ಪ್ರಮೇಯವನ್ನು ನೋಡ್ಕೊಳ್ಳಿ, ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಮೇಯವನ್ನು ನೋಡ್ಕೊಳ್ಳಿ. ಅದೇ ರೀತಿ 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತತೆಯನ್ನು ಹೊಂದಿರ್ತದೆ. ಬಾಕೋಬಾ ಸಿದ್ಧಾಂತ ಇವುಗಳೆಲ್ಲವನ್ನು ನೀವು ಪೂರ್ತಿಯಾಗಿ ನೋಡಿಕೊಂಡ್ರೆ ಮಕ್ಕಳ, ಸೊ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಷ್ಟೇ ನಿಮಗೆ ತ್ರಿಭುಜ, ಬೇರೆ ಇನ್ನೇನು ಕೇಳಿಲ್ಲ ಮಕ್ಕಳ. ನೀವು 4 ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೋಡ್ಕೊಳ್ಳಿ, ಇದರ ಮೇಲೇ ನಿಮಗೆ ಕ್ವಶನ್ಸು ಬಂದಿರೋವಂಥದ್ದು. ಬೇರೆ ಯಾವುದು ಎಕ್ಸ್ಟ್ರಾ ಕ್ವಶನ್ಸು ಕೇಳಿಲ್ಲ. ಇವನ್ ನಿಮ್ಮ ಪ್ರಿಪರೇಟರಿ ಎಕ್ಸಾಮಲ್ಲೂ ಸಹ ಇದೇ ಕ್ವಶನ್ಸ್ಗಳನ್ನೇ ನಿಮಗೆ ಕೇಳಿರುವಂಥದ್ದು. ಹಾಗಾಗಿ ಇದಿಷ್ಟು ಕೋನ ನಿರ್ಧಾರಕ ಗುಣ, ಬಾಹುಗಳದು ಮತ್ತು ತೇಲ್ಸ್ನ ಪ್ರಮೇಯ. ಸೊ ಇದಿಷ್ಟನ್ನು ನೀವು ನೋಡ್ಕೊಬಿಟ್ರೆ ಈಸಿಯಾಗಿ 4 ಅಂಕಗಳಲ್ಲಿಂದ ಸಿಗ್ತದೆ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ ವೆರಿ ಈಸಿ. ಯಾಕೆಂದರೆ ಅದ್ರ ಬರೀ ಫಾರ್ಮುಲಾಸ್ಗಳ ಮೇಲೇ ಆ ಒಂದು ಲೆಸನಲ್ಲಿ ನಿಮಗೆ ಅಂಕಗಳು ಈಸಿಯಾಗಿ ಸಿಗ್ತದೆ. 6 ಅಂಕಕ್ಕೆ ಇರ್ತದೆ. ಒಂದು 1 ಅಂಕಕ್ಕೆ, ಇನ್ನೊಂದು 2 ಮತ್ತು ಇನ್ನೊಂದು 3 ಅಂಕಕ್ಕೆ ಇರುವಂಥ ಪ್ರಶ್ನೆಗಳಾಗಿರ್ತದೆ. ಸೊ MCQನಲ್ಲಾದರೂ ಕೇಳ್ಬೋದು ಅಥವಾ 1 ಅಂಕದಲ್ಲಾದರೂ ಕೇಳ್ಬೋದು. ಹೆಚ್ಚಾಗಿ ನಿಮಗೆ ಕೇಳುವಂಥದ್ದು ಯಾವುದಪ್ಪ ಅಂತ ಹೇಳಿದರೆ, ಮೂಲ ಬಿಂದುವಿನಿಂದ ಈಗ P ಆಫ್ A, B ಅಥವಾ P ಆಫ್ -3, 4 ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ. ಮೂಲ ಬಿಂದುವಿನಿಂದ ಅಂತ ಕೇಳಿದಾಗ ಮಕ್ಕಳ, ವಿ ಹ್ಯಾವ್ ಟು ಟೇಕ್ ಸ್ಕ್ವೇರ್ ರೂಟ್ ಆಫ್ x² + y² ಆ ಸೂತ್ರವನ್ನು ಬಳಸ್ಕೊಳ್ತೀವಿ. 2 ಬಿಂದುಗಳ ದೂರ ಅಂತ ಕೇಳಿದರೆ ಸ್ಕ್ವೇರ್ ರೂಟ್ ಆಫ್ x2 - x1² + y2 - y1² ಅನ್ನು ಬಳಸ್ಕೊತೀವಿ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಳ್ದಲೇ ಈ ಲೆಕ್ಕವನ್ನು ಬಿಡಿಸ್ತಾ ಹೋಗಿ. ಮತ್ತು ಇಲ್ಲಿ ಮೇನ್
ಫಾರ್ಮುಲಾಸ್ಗಳನ್ನು ಸೂತ್ರಗಳನ್ನು ಕಲ್ತ್ಕೊಳ್ಳಿ. ಯಾವುದಾದ್ರೂ ಸೂತ್ರವನ್ನು ನಿಮಗೆ 1 ಅಂಕಕ್ಕೆ ಬರೀಲಿಕ್ಕೆ ಕೇಳುವ ಸಾಧ್ಯತೆಗಳಿರ್ತದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 2 ಅಂಕಕ್ಕೆ ಬಂದಾಗ ಈ ರೀತಿ ಲೆಕ್ಕಗಳನ್ನ ಹೆಚ್ಚಾಗಿ ಕೇಳುವಂಥದ್ದು. 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ. P ಆಫ್ 2, -3 ಮತ್ತು Q ಆಫ್ 10, 7 ಬಿಂದುಗಳ ನಡುವಿನ ದೂರ 10 ಮಾನ ಆದರೆ y ನ ಬೆಲೆ ಕಂಡುಹಿಡಿಯಿರಿ. ಸೊ ಈ ರೀತಿ ಲೆಕ್ಕಗಳು ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು. ಇಲ್ಲೆಲ್ಲ ನೀವು ಸೂತ್ರವನ್ನು ಬಳಸಿಯೇ ಕಂಡುಹಿಡಿಯುವಂಥದ್ದು. ಸೊ ಭಾಗಶಃ ಪ್ರಮಾಣ ಸೂತ್ರವನ್ನು ನಿಮಗೆ ಇಲ್ಲಿ ಕೇಳಿದ್ದಾರೆ. ಸೊ ಆ ಸೂತ್ರವನ್ನು ತೆಗೆದುಕೊಂಡು P ಆಫ್ x, y ಈಸ್ ಈಕ್ವಲ್ಸ್ ಟು m1x2 plus m2x1 divided by m1 plus m2, m1y2 plus m2y1 divided by m1 plus m2. ಈ ಸೂತ್ರವನ್ನು ಬಳಸ್ಕೊಂಡು ಲೆಕ್ಕಗಳನ್ನು ಬಿಡಿಸಬೇಕಾಗ್ತದೆ. ನೆಕ್ಸ್ಟ್ ನಿಮಗಲ್ಲಿ ದೂರ ಸೂತ್ರವನ್ನು ಸಹ ಕಲ್ತ್ಕೊಂಡಿರಿ, ಮಧ್ಯಬಿಂದು ಸೂತ್ರವನ್ನು ಕಲ್ತ್ಕೊಂಡಿರಿ, ಅದ್ರ ಮೇಲೆ ನಿಮಗೆ ಲೆಕ್ಕಗಳು ಬರುವಂಥದ್ದು ಮಕ್ಕಳ. ನೆಕ್ಸ್ಟ್ 3 ಅಂಕಕ್ಕೆ ಯಾವೆಲ್ಲ ರೀತಿಯ ಲೆಕ್ಕಗಳನ್ನ ಕೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಮಕ್ಕಳ. ಸೊ ಇವೆಲ್ಲ 3 ಅಂಕಕ್ಕೆ, ಇದರಲ್ಲಿ ಯಾವುದೇ ನಿಮಗೆ ಆಪ್ಷನ್ಸ್ ಇರೋದಿಲ್ಲ 3 ಅಂಕದ ಪ್ರಶ್ನೆಯಲ್ಲಿ. ಸೊ ಆಲ್ಮೋಸ್ಟ್ ಒಂದೊಂದೇ ಕ್ವಶನ್ಸನ್ನು ನಿಮಗೆ ಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಒಂದು ಮಾಡೆಲ್ ಕ್ವಶನ್ ಪೇಪರ್ 4ರಲ್ಲಿ ಮಾತ್ರ ಅದು ಈಸಿಯಾಗಿದೆ, ಅಲ್ಲೇ ನಿಮಗೆ 3 ಅಂಕಕ್ಕೇ ಏನಪ್ಪ ಆಪ್ಷನ್ ಕೊಟ್ಟು ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟು ಘಟಕ 8 ತ್ರಿಕೋನಮಿತಿ. ಸೊ ಈ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಮಕ್ಕಳ ನಿಮಗೆ 6 ಅಂಕಕ್ಕೆ ಪ್ರಶ್ನೆಗಳು ಮತ್ತು ಡೈರೆಕ್ಟ್ ಕ್ವಶನ್ಸ್ ಆಗಿರ್ತವೆ. ಸೂತ್ರದ ಮೇಲೇ ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ತೀವಿ. ಒಂದು MCQನಲ್ಲಿ ಇರ್ತದೆ ಮಕ್ಕಳ, ಅಥವಾ ನಿಮಗೆ 1 ವರ್ಡ್ ಆನ್ಸರ್ಸಲ್ಲಿ ಇರ್ತದೆ. ಸೊ ಈಗ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ. ಸೊ ನಿಮಗಲ್ಲಿ ಎಲ್ಲ ಅನುಪಾತಗಳನ್ನ ಕಲ್ತ್ಕೊಂಡಿರೋ ಅನುಪಾತಗಳ ಸೂತ್ರಗಳನ್ನು ನೀವು ಕಲ್ತ್ಕೊಂಡಿರ್ಬೇಕಾಗ್ತದೆ. ಮತ್ತು ಸೈನೈ ಬೆಲೆ, ಸೈನಿ ಅಂದ್ರೇನು, ಕಾಜೆ ಅಂದ್ರೇನು, ಟ್ಯಾನಿ ಅಂದ್ರೇನು, ಸೊ ಅವುಗಳ ಆ ಟೇಬಲ್ಸ್, ತ್ರಿಕೋನಮಿತಿಯ ಟೇಬಲ್ಸ್ ಏನಿದೆ ಅದಷ್ಟನ್ನು ನೋಡ್ಕೊಳ್ಳಿ, ವ್ಯಾಲ್ಯೂಸ್ ಎಲ್ಲ ಗೊತ್ತಿರಲಿ, ಅದ್ರ ಮೇಲೇ ನಿಮಗೆ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಇರ್ತದೆ. ನೋಡಿ ಇಲ್ಲಿ ಟ್ಯಾನ್ ಪಿ ಮತ್ತು ಕಾಜಾರ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ನಿಮಗಿಲ್ಲಿ ಸೈನ್ ಅಂದ್ರೇನು, ಕಾಸ್ ಅಂದ್ರೇನು, ಟ್ಯಾನ್ ಅಂದ್ರೇನು ಅದು ಗೊತ್ತಿದ್ರೆ ಮಾತ್ರ ನೀವು ಈ ಬೆಲೆಯನ್ನು ಅಭಿಮುಖ ಬಾಹುಬೈ ವಿಕರಣ, ಪಾರ್ಶ್ವಬಾಹುಬೈ ವಿಕರಣ ಅದು ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಚಿತ್ರದ ಮೇಲೆ 2 ಅಂಕಕ್ಕೆ ಕೇಳ್ತಾರೆ ಮಕ್ಕಳ, ಬಹಳ ಈಸಿ ನಿಮಗೆ ಅದನ್ನು ಬಿಡಿಸ್ಲಿಕ್ಕೆ. 3 ಅಂಕಕ್ಕೆ ಬಂದರೆ ಇಲ್ಲಿ ಪ್ರೂವ್ ಮಾಡಬೇಕು, ಸಾಧಿಸಿ ಅಂತಲೇ ಕೊಡ್ತಾರೆ, ಅಥವಾ ಸಮ್ಟೈಮ್ಸ್ ಏನು ಮಾಡ್ತಾರೆ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ತಾರೆ. ಸೊ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಮೌಲ್ಯೀಕರಿಸಿ ಅಂತ ಹೇಳಿದ್ರೆ cos 60 ಅಂದ್ರೇನು, tan 45 ಅಂದ್ರೇನು, ವ್ಯಾಲ್ಯೂಸನ್ನು ಹಾಕ್ಬಿಟ್ಟು ಕಂಡುಹಿಡಿದ್ರೆ ಈಸಿ. ಸೊ ಈ ರೀತಿ ಪ್ರೂವ್ ಮಾಡಿ ಅಂದಾಗ ಫಸ್ಟು LHSನ ತೊಗೊಳ್ತೀರಾ, ಆಮೇಲೆ RHS ಎರಡೂ ಸಹ ಇರಬೇಕು, ಸಮನಾಗಬೇಕು. ಆ ರೀತಿ ಪ್ರೂವ್ ಮಾಡ್ತಾ ಹೋಗಬೇಕು. ಸೊ ಇವೆಲ್ಲ ಲೆಕ್ಕಗಳನ್ನ ನಾನು ಆಲ್ರೆಡಿ ತ್ರಿಕೋನಮಿತಿ ಮೇಲೇ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ಅವನ್ನ ಶೇರ್ ಮಾಡ್ತೀನಿ ಮಕ್ಕಳ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪಿಗೆ. ಅವೆಲ್ಲವುಗಳನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೆಲ್ಲ ಈಸಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಕ್ವಶನ್ಸ್ಗಳಾಗಿರ್ತವೆ. ಹಾಗಾಗಿ ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ತ್ರಿಕೋನಮಿತಿಯ ಅನ್ವಯ. ಸೊ ಈ ಒಂದು ಪಾಠಕ್ಕೆ ತ್ರಿಕೋನಮಿತಿಯ ಅನ್ವಯಕ್ಕೆ ಬಂದರೆ ಒಂದೇ ಪ್ರಶ್ನೆ 4 ಅಂಕಕ್ಕೆ ಬರುವಂಥದ್ದು ಮಕ್ಕಳ, ಬೇರೆ ಎಲ್ಲೂ ಕೇಳಲ್ಲ. ಸೊ ಇದನ್ನು ನೀವು ಯಾರು ತುಂಬ ಈಸಿಯ ಎಲ್ಲ ಲೆಕ್ಕಗಳನ್ನು ನಾವು ಸ್ಕೋರ್ ಮಾಡ್ತೀವಿ, ಇದು ಅಂಕಗಳನ್ನ, ಸೊ ಎಲ್ಲ ಪಾಠದ ಕ್ವಶನ್ಸು ನನಗೆ ಈಸಿ ಇದೆ, ನಾನು ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ತೀನಿ ಅನ್ನೋರು ಹೋಗಿ, ಇಲ್ಲ ನನಗೆ ಜಸ್ಟ್ ಪಾಸ್ ಆಗ್ತೀನಿ ಅನ್ನೋರು ಈ ಲೆಸನನ್ನು ಬಿಟ್ಬಿಡಿ, ಯಾಕೆಂದರೆ ನಿಮಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಸ್ವಲ್ಪ ಅನ್ವಯದ ಮೇಲೇ ಇರ್ತದೆ. ಇದರ ಲೆಕ್ಕಗಳದ್ದು ವೀಡಿಯೋಸ್ಗಳು ಸಹ ಇದೆ, ಯಾವ ರೀತಿ ಲೆಕ್ಕವನ್ನು ಬಿಡಿಸೋದು ಅಂತ. ಸೊ ಇದರಲ್ಲೆಲ್ಲ ಅನ್ವಯದ ಕ್ವಶನ್ಸೇ 4 ಅಂಕಕ್ಕೆ ಕ್ವಶನ್ಸ್ ಬರುವಂಥದ್ದು. ಹಾಗಾಗಿ ಇದಿಷ್ಟನ್ನು ಸಹ ನೀವು ನೋಡ್ತಾ ಹೋಗಿ. ನೆಕ್ಸ್ಟ್ ನಾವು ವೃತ್ತಗಳಿಗೆ. ಸೊ ವೃತ್ತಗಳ ಪಾಠಕ್ಕೆ ಬಂದರೆ 2 + 3 ಅಂದರೆ ಒಟ್ಟು 5 ಅಂಕಗಳು ಸಿಗ್ತದೆ. 2 ಅಂಕದ ಒಂದು ಪ್ರಶ್ನೆ ಇರ್ತದೆ, ಅದೇ ರೀತಿ 3 ಅಂಕಕ್ಕೆ ಪ್ರಮೇಯ ಇರ್ತದೆ. 2 ಪ್ರಮೇಯದಲ್ಲಿ ಅದರ ಒಂದು ಪ್ರಮೇಯ ಪ್ರೂವ್ ಮಾಡಲಿಕ್ಕೆ ಕೊಡ್ತಾರೆ. ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ನಿಮಗೆ ಚಿತ್ರದಲ್ಲಿ CP ಮತ್ತು CQಗಳು O ಕೇಂದ್ರ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ARB ಮತ್ತು R ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ. CAB ತ್ರಿಭುಜದ ಸುತ್ತಳತೆಯು CP ಸ್ಪರ್ಶಕದ ಉದ್ದದ 2ರಷ್ಟಿದೆ ಎಂದು ತೋರಿಸಿ. ಸೊ ಈ ರೀತಿ ಪ್ರಶ್ನೆಗಳನ್ನು ನೀವು 2 ಅಂಕಕ್ಕೆ ನೋಡ್ಕೋಬೇಕಾಗ್ತದೆ ಮಕ್ಕಳು ವೃತ್ತಗಳಿಂದ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇದು ಡೆಫಿನೆಟ್ ಪ್ರಶ್ನೆಗಳಾಗಿರ್ತದೆ, ಏಕೆಂದರೆ
ಲೆಕ್ಕ ಬಿಡಿಸ್ಲಿಕ್ಕೇ 2 ಅಂಕ ಇರ್ತದೆ, ಪ್ರಮೇಯಕ್ಕೆ 3 ಅಂಕ ಇರ್ತದೆ. ಹಾಗಾಗಿ ಇವೆಲ್ಲ ನಿಮಗೆ 2 ಅಂಕದ ಪ್ರಶ್ನೆಗಳೇ ಆಗಿರ್ತದೆ. ನೆಕ್ಸ್ಟ್ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಕ್ಕಳ ನೀವು ನೋಡಿದರೆ ಬಾಹ್ಯ ಬಿಂದುವಿನಿಂದ ಕೇಳಿದರೆ, ವೃತ್ತದ ಮೇಲೆ ಕೇಳಿದ್ದಾರೆ. ಸೊ ಪ್ರಿಪ್ರೇಟ್ರಿ ಕ್ವಶನ್ ಪೇಪರನ್ನು ನೋಡಿ ಮಕ್ಕಳ. ಸೊ ಪ್ರಿಪ್ರೇಟ್ರಿಯಲ್ಲಿ ಯಾವ ಕ್ವಶನ್ಸ್ ಕೇಳಿದರೆ ಅದರ ಆಪೋಸಿಟ್, ಈಗ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳ ಉದ್ದ ಸಮನಾಗಿದೆ ಕೇಳಿದರೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿದೆ ಅಂದರೆ ಈ ಒಂದು ಪ್ರಿಪ್ರೇಟರಿಯಲ್ಲಿ ಕೇಳ್ತಾರೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿದೆ ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಸ್ತೀರ್ಣಗಳು. ಸೊ ಈ ಒಂದು ಇದರಲ್ಲಿ 3 ಅಂಕಕ್ಕೆ ಒಂದೇ ಒಂದು ಪ್ರಶ್ನೆ ಬರುವಂಥದ್ದು ಮಕ್ಕಳ. 3 ಅಂಕದ ಮೇನಲ್ಲಿ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇದು ಸಹ ನಿಮಗೆ ಹೆಚ್ಚು ಕೇಳುವಂಥದ್ದು. ಕಂಸದ ಉದ್ದವನ್ನು ಕಂಡುಹಿಡಿಲಿಕ್ಕೆ ಹೇಳ್ತಾರೆ ಅಥವಾ ವೃತ್ತಖಂಡದ ವಿಸ್ತೀರ್ಣ. ಸೊ ಈಸಿ ಇದೆ, ಸೂತ್ರಗಳನ್ನು ನೆನ್ಪಿಟ್ಕೊಳ್ಳಿ. θ/360 × 2πr, θ/360 × πr². ಸೊ ಇವೆರಡೂ ಸೂತ್ರಗಳನ್ನು ನೀವು ನೆನ್ಪಿಟ್ಕೊಬಿಟ್ರೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು. ಸೊ ಕಂಸಕ್ಕೆ ಯಾವುದು, ವಿಸ್ತೀರ್ಣಕ್ಕೆ ಯಾವುದು, ಅದು ವಿಸ್ತೀರ್ಣ ಬಂದರೆ πr², ಉದ್ದಕ್ಕೆ ಬಂದರೆ 2πr, ಅದನ್ನು ನೆನಪಿಟ್ಕೊಳ್ಳಿ. ಅದ್ರ ಮೇಲೆ ಈಸಿಯಾಗಿ ಲೆಕ್ಕವನ್ನು ನೀವು ಬಿಡಿಸ್ತಾ ಹೋಗ್ಬೋದು. ಸೊ ಇದೆಲ್ಲ ನಿಮಗೆ ಅನ್ವಯದ ಲೆಕ್ಕಗಳು ಅಂತವೆ. ಸೊ ಇಲ್ಲ, ಸ್ವಲ್ಪ ಗಮನ ಕೊಟ್ಟರೆ ಈಸಿಯಾಗಿ ನೀವು ಈ ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಸೊ ಈ ಪಾಠದಿಂದ ನಮಗೆ 7 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಮಕ್ಕಳ. ಅದರಲ್ಲಿ ಒಂದು 5 ಅಂಕದ ಪ್ರಶ್ನೆನೇ ಆಗಿರ್ತದೆ. ಅರ್ಥ ಆಗ್ತಾ ಇದೆಯಾ? ಒಂದು 5 ಅಂಕದ ಲಾಸ್ಟ್ 38ನೇ ಪ್ರಶ್ನೆ ಈ ಪಾಠದಿಂದ ಕೇಳುವಂಥದ್ದು. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಂದ 38ನೇ ಪ್ರಶ್ನೆ ಇದ್ದೇ ಇರ್ತದೆ 5 ಅಂಕಕ್ಕೆ. ಅದು ಕಂಪ್ಲೀಟ್ ಅಪ್ಲೈಡ್ ಕ್ವಶನ್ ಆಗಿರ್ತದೆ. ಒಂದು MCQನಲ್ಲಿ ಅಥವಾ ಒಂದು ಅಂಕದಲ್ಲಿ ಕೇಳಿರ್ತಾರೆ. 2 ಅಂಕಕ್ಕೆ ಕೇಳೋದಿಲ್ಲ ಮಕ್ಕಳ, 1 ಮಾರ್ಕ್ಸಿಗೆ ಕೇಳುವಂಥದ್ದು ಇಲ್ಲಿ. ಹಾಗಾಗಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದು ಯಾವುದು ಅಂದರೆ ಈ ಫಾರ್ಮುಲಾದ ಮೇಲೆ ಈಸಿಯಾಗಿ ನೀವು ಕಂಡುಹಿಡಿಯುವಂಥದ್ದು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಸಿಲಿಂಡರಿನ ಘನಫಲ. ಸೊ ಡೈರೆಕ್ಟ್ ಕ್ವಶನ್ಸನ್ನೇ ಅವರಲ್ಲಿ ಕೇಳಿರ್ತಾರೆ. ಸೊ ಇಲ್ಲಿ ನೋಡಿ, ನಮಗೆ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಎತ್ತರ ಕೊಟ್ಟಿದ್ದಾರೆ, ಘನಫಲ ಕಂಡುಹಿಡಿಬೇಕು. ಸೊ ಆಬ್ವಿಯಸ್ಲಿ 38.5 × 10 ಮಾಡಿದರೆ 385 cm³ ಆಗ್ತದೆ. ಸೊ ಈ ರೀತಿ ಡೈರೆಕ್ಟ್ ಈಸಿ ಇರೋ ಕ್ವಶನ್ಸ್ ಕೇಳ್ತಾರೆ. ಅಥವಾ ಸಮ್ಟೈಮ್ಸ್ ಏನು ಮಾಡ್ತಾರೆ, ಸೂತ್ರನೇ ಕೇಳಿಬಿಡ್ತಾರೆ. ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರವನ್ನೇ ಕೇಳ್ಬೋದು. ಹಾಗಾಗಿ ಆ ರೀತಿ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋಗಿ. ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಯಾವೆಲ್ಲ ರೀತಿ ಪ್ರಶ್ನೆ ಕೇಳ್ತಾರೆ. 5 ಅಂಕಕ್ಕೆ ಮಾತ್ರ ಮಕ್ಕಳ ಅಪ್ಲೈಡ್ ಕ್ವಶನ್. ಸ್ವಲ್ಪ ನೀವು ಕ್ವಶನ್ಸನ್ನು ಒಂದು 2-3 ಬಾರಿ ಓದ್ತಾ ಹೋದರೆ ನಿಮಗೆ ಅರ್ಥ ಆಗ್ತದೆ ಯಾವ ರೀತಿ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲಿ ಪ್ರಿಪ್ರೇಟ್ನಲ್ಲಿ ನೋಡಿದ್ದೀರಾ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ. ಸೊ ಅದೇ ಪ್ರಶ್ನೆಗಳು ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋದು. ಮತ್ತು ಅಲ್ಲೂ ಏನಾಗಿದೆ ಅಂದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಆಯ್ಕೆ ಮಾಡ್ಬೋದು. ಯಾವುದು ತುಂಬ ಈಸಿ ಇರುತ್ತೆ ಆ ಲೆಕ್ಕವನ್ನೇ ಆಯ್ಕೆ ಮಾಡ್ಕೊಳ್ಳಿ ಮಕ್ಕಳ. ಸೊ ಈ ರೀತಿ ಪ್ರಶ್ನೆಗಳನ್ನ ಆಲ್ರೆಡಿ ನಾನು ಸಾಲ್ವ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರಕ್ಕೆ ಬಂದರೆ ನಿಮಗೆ ಇಲ್ಲಿ ಒಟ್ಟಾರೆ 4 ಅಂಕಕ್ಕೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಮಕ್ಕಳ. ಒಂದು ಅಂಕದಲ್ಲಿ ಕೇಳ್ತಾರೆ, ಇನ್ನೊಂದು 3 ಅಂಕಕ್ಕೆ ನಿಮಗೆ ಬಹುಲಕ, ಸರಾಸರಿ, ಮಧ್ಯಾಂಕ ಇವು 3ರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳನ್ನ ಕೊಟ್ಟು ಅದರಲ್ಲಿ ಏನು ಮಾಡಿರ್ತಾರೆ ಅಂದರೆ ಆಂತರಿಕ ಆಯ್ಕೆ ಅಂದರೆ ಇಂಟರ್ನಲ್ ಚಾಯ್ಸನ್ನು ಇಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಫಸ್ಟು 1 ಅಂಕಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡಿದ್ದೀರಾ ಮಕ್ಕಳ. ಸೊ ಒಂದು ಆವೃತ್ತಿ ಪಟ್ಟಿಯನ್ನು ಕೊಟ್ಬಿಟ್ಟು ಅದರಲ್ಲಿ ಮಧ್ಯಾಂಕದ ಗಾತ್ರವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಆಬ್ವಿಯಸ್ಲಿ ಇಲ್ಲಿ ನಮಗೆ ಆವೃತ್ತಿ ಜಾಸ್ತಿ ಇರೋದು 14, ಸೊ ನಮಗೆ 7. ಹಾಗಾಗಿ ಇದರಲ್ಲಿ ಮಧ್ಯಾಂಕದ ವರ್ಗಾಂತರವನ್ನು ಕೇಳಿದ್ದಾರೆ. ಸೊ ಅದು 20 ರಿಂದ 30 ಆಗಿರ್ತದೆ. ಸೊ ಹಾಗಾಗಿ ಈಸಿಯಾಗಿ ಬರಿಬೋದು. ನೆಕ್ಸ್ಟು ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ. ಸೊ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಮಧ್ಯಾಂಕದಲ್ಲಿ ಎಫ್ ಏನನ್ನು ಪ್ರತಿನಿಧಿಸ್ತದೆ. ಆಬ್ವಿಯಸ್ಲಿ ಎಫ್ ಅನ್ನೋದು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿಯನ್ನೇ ಸೂಚಿಸುವಂತಹದ್ದು. ಹಾಗಾಗಿ ಸಿ ಇಸ್ ದ ಆನ್ಸರ್. ಸೊ ಈ ರೀತಿ ಪ್ರಶ್ನೆಗಳನ್ನು ಹೆಚ್ಚಾಗಿ ನಮಗೆ ಅಲ್ಲಿ ಕೇಳುವಂತಹದ್ದು. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಆವೃತ್ತಿಯನ್ನು ಕೊಟ್ಬಿಟ್ಟು ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಕೇಳಿದ್ದಾರೆ. ಸೊ ಬಹುಲಕವಿರುವಂತಹ ವರ್ಗಾಂತರದ ಆವೃತ್ತಿ, ಫಸ್ಟ್ ಇಲ್ಲಿ ನೋಡಿ ಆವೃತ್ತಿ ನೋಡೋಣ. ಯಾವ ಆವೃತ್ತಿ ಜಾಸ್ತಿ ಇರ್ತದೋ ಅದನ್ನೇ ನಾವೇನಂತ ಹೇಳ್ತೀವಿ, F1 ಅಂತೇಳಿ ತೆಗೆದುಕೊಳ್ತೀವಿ. ವರ್ಗಾಂತರನೂ ಅದೇ ಆಗಿರ್ತದೆ. ಸೊ ಈ ವರ್ಗಾಂತರದ ಕೆಳಮಿತಿ ಕೇಳಿರೋದ್ರಿಂದ ಅದು 30 ಆಗಿರ್ತದೆ. ಆಪ್ಷನ್ ಸಿ
30 ರೈಟ್ ಆನ್ಸರ್. ಸೊ ಈ ರೀತಿ ಪ್ರಶ್ನೆಗಳನ್ನ ನಿಮಗಲ್ಲಿ 1 ಅಂಕಕ್ಕೆ ಕೇಳ್ತಿದ್ದಾರೆ. ಅದು ಬಿಟ್ಟರೆ ನಮಗೆ ಇನ್ಯಾವೂ ಸಹ ಅಲ್ಲಿ 1 ಅಂಕಕ್ಕೆ ಹೆಚ್ಚಾಗಿ ಕೇಳಿಲ್ಲ. ಸೊ ಇವುಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಇಲ್ಲಿ 3 ಅಂಕದ ಪ್ರಶ್ನೆಗೆ ಹೋಗಬೇಕಾಗುತ್ತೆ. ಅಲ್ಲಿ ನಮಗೆ ನೀವು ಹೆಚ್ಚು ಗಮನ ಕೊಡಬೇಕಾಗಿರೋದು ಸರಾಸರಿಗೆ ಮಕ್ಕಳ. ಸರಾಸರಿ ಬಹಳ ಈಸಿ. ಆವೃತ್ತಿ ವಿತರಣಾ ಪಟ್ಟಿ ಕೊಟ್ಟಿರ್ತಾರೆ, ವರ್ಗಾಂತರ ಆವೃತ್ತಿಯನ್ನು ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ವರ್ಗಾಂತರದ ಮಧ್ಯ ಬಿಂದುವನ್ನು ಕಂಡುಹಿಡಬೇಕು. ಎಕ್ಸ್ ಐಯನ್ನು ಕಂಡುಹಿಡ್ಕೋಬೇಕಾಗ್ತದೆ. ಎಕ್ಸ್ ಐ ಏನು ಮಾಡ್ತೀರಾ, 0 ಮತ್ತು 10 ಇದರ ನಡುವಿನ ಮಧ್ಯ ಬಿಂದು 5, ನೆಕ್ಸ್ಟು 15, 25, 35, 45. ಸೊ ಎಕ್ಸ್ ಐ ಬಂತಾ, ಇಲ್ಲಿ ಆಲ್ರೆಡಿ ಎಫ್ ಇದೆಯಾ, ಆವೃತ್ತಿ ಇದೆಯಾ, ಆವೃತ್ತಿ ಮತ್ತು ಮಧ್ಯಾಂತರ ಇರುವ ವರ್ಗಾಂತರದ ಮಧ್ಯಬಿಂದು ಎರಡನ್ನ ಗುಣಿಸ್ಬಿಡಿ ಮಕ್ಕಳ. ಗುಣಿಸಿದ್ರೆ ನಮ್ಗೆ ಏನಾಗ್ತದೆ, ಎಫ್ ಐ ಎಕ್ಸ್ ಐ ಆಗ್ತದೆ. ಅದಷ್ಟನ್ನು ಟೋಟಲ್ ಮಾಡಿ, ಆವೃತ್ತಿಯನ್ನು ಸಹ ಟೋಟಲ್ ಮಾಡಿ ಅಲ್ಲಿ ಬಂದಿದ್ದರಿಂದ ಅದನ್ನು ಭಾಗಿಸಿದ್ರೆ ನಮಗೆ ಸರಾಸರಿ ಬರ್ತದೆ. ಹಾಗಾಗಿ ನಮಗೆ ಆ ಪ್ರಶ್ನೆಗೆ ಆಪ್ಷನ್ ಇರುತ್ತೆ ಮಕ್ಕಳ, ಸರಾಸರಿ ಬಹುಲಕ. ಇವೆರಡನ್ನು ಮಿಸ್ ಮಾಡ್ಕೊಳ್ಳೇ, ಎರಡನ್ನೂ ಕಂಪಲ್ಸರಿ ಕಲ್ತ್ಕೊಳ್ಳಿ. ಮಧ್ಯಾಂಕವನ್ನು ಬೇಕಾದ್ರೆ ಆಪ್ಷನ್ ಇಟ್ಕೊಳ್ಳಿ. ನೀವು ಯಾವ್ದು ಬೇಕಾದರೂ ಕಲೀರಿ, ಒಟ್ಟು ಎರಡನ್ನು ಡೆಫಿನೆಟಾಗಿ ಕಲೀಲೇಬೇಕು. ಬಹುಲಕ ಆರ್ ಸರಾಸರಿ ಆರ್ ಮಧ್ಯಾಂಕ. ಹಾಗಾಗಿ ಡೆಫಿನೆಟ್ ಕ್ವಶನ್ಸು ಇವು ಬಂದೇ ಬರುವ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್ ಬಹುಲಕವನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ಬಹುಲಕ ಕಂಡುಹಿಡಬೇಕು ಅಂದರೆ ಫಸ್ಟ್ ನಾವು ಆವೃತ್ತಿ ಯಾವುದು ಜಾಸ್ತಿ ಆಗಿದೆ, 15. ಸೊ ಅದನ್ನು ನಾವು ಎಫ್ ಅಂತ ತಗೋತೀವಿ. ಅದರ ಹಿಂದಿನ ಆವೃತ್ತಿ ಮತ್ತು ಮುಂದಿನ ಆವೃತ್ತಿಯನ್ನು ನಾವು ಹಿಂದಿನದ್ದು ಎಫ್ ಅಂತ ತಗೋತೀವಿ, ಮುಂದಿನ ಆವೃತ್ತಿಯನ್ನು F2 ತಗೋತೀವಿ. ನೆಕ್ಸ್ಟ್ ವರ್ಗಾಂತರದ ಗಾತ್ರ ಹೆಚ್, ಸೊ 5 ಆಗಿರುತ್ತೆ. ಕೆಳಮಿತಿ L 25. ಸೊ ಸೂತ್ರಕ್ಕೆ ಹಾಕಿದ್ರೆ ಸಾಕು, ಡೈರೆಕ್ಟಾಗಿ ಬಹುಲಕವನ್ನು ಕಂಡುಹಿಡಿಬೋದು. ಅದೇ ರೀತಿ ಮಧ್ಯಾಂಕ ಮಕ್ಕಳ. ಸೊ ಸಂಚಿತಾವೃತ್ತಿಯನ್ನು ಕಂಡುಹಿಡಿಬೇಕು. ತದನಂತರ ಈಸಿಯಾಗಿ ಲೆಕ್ಕವನ್ನು, ಸೊ ಸಂಖ್ಯಾಶಾಸ್ತ್ರದಿಂದ ನೀವು ಲೆಕ್ಕವನ್ನು ಬಿಟ್ಟರೆ ಸೊ ನೀವು 3 ಅಂಕಗಳನ್ನ ಈಸಿಯಾಗಿ ಬಿಟ್ಕೊಟ್ಟಾಗುತ್ತೆ. ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ, ವರ್ಗಾಂತರ ಇದರಿಂದ, ಸಂಖ್ಯಾಶಾಸ್ತ್ರದಿಂದ. ನೆಕ್ಸ್ಟ್ ಲಾಸ್ಟ್ ಯೂನಿಟಿಗೆ ಹೋದರೆ ಸಂಭವನೀಯತೆ. ಇದು ಸಹ ಈಸಿಯೆಸ್ಟ್ ಟಾಪಿಕ್ ಮಕ್ಕಳ. ಸೊ ಇಲ್ಲೂ ಸಹ ಈಸಿಯಾಗಿ ನೀವು 3 ಅಂಕಕ್ಕೆ ಮತ್ತು 1 ಅಂಕಕ್ಕೆ ಪ್ರಶ್ನೆಗಳನ್ನೇ ಕೇಳುವಂಥದ್ದು. ಈಸಿಯಾಗಿ ಅಂಕಗಳನ್ನ ಗಳಿಸ್ಬೋದು. ಸೊ 1 ಅಂಕಕ್ಕೆ ಯಾವೆಲ್ಲ ರೀತಿ ಕೇಳ್ಬೋದು ಅಂದರೆ, ಸಂಭವನೀಯತೆಗೆ ಸಂಭವಿಸಿದಂತೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ನ ಬೆಲೆ ಎಷ್ಟು, 1. ನೆಕ್ಸ್ಟ್ ಒಂದು ಅಸಂಭವ ಘಟನೆಯ ಸಂಭವನೀಯತೆ. ಸೊ ಸಂಭವನೀಯತೆ ಅನ್ನೋದು ಯಾವಾಗಲೂ 1 ಆಗಿರ್ತದೆ, 1 ಅಥವಾ 1ಕ್ಕಿಂತ ಕಡಿಮೆ. 0ಗಿಂತಲೂ ಕಡಿಮೆ ಆಗಿರಬಾರ್ದು, 1ಕ್ಕಿಂತಲೂ ಜಾಸ್ತಿ ಇರಬಾರ್ದು. ಅರ್ಥ ಆಗ್ತಾ ಇದೆಯಾ? ಸೊ 0.5 ಇದೆ, 1 ಇದೆ. ಅಸಂಭವ ಘಟನೆ. ಸೊ ಅಸಂಭವ ಘಟನೆ ಅಂತ ಹೇಳಿದ್ರೆ ಅಲ್ಲಿ ನಡೆಯೋದೇ ಇಲ್ಲ ಅನ್ನೋದು ಯಾವುದು, 1.5 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಈ ಘಟನೆಯ ಸಂಭವನೀಯತೆಯು 1/5 ಮತ್ತು ಎನ್ ಆಫ್ ಎ = 2 ಆದರೆ ಎನ್ ಆಫ್ ಎಸ್ ಅನ್ನು ನಾವು ಕಂಡುಹಿಡಬೇಕು. ಸೊ ಎ ಘಟನೆಯ ಸಂಭವನೀಯತೆಯನ್ನು ಕೊಟ್ಟಿದ್ದಾರೆ, ಪಿ ಆಫ್ ಇ ಕೊಟ್ಟಿದ್ದಾರೆ ಮಕ್ಕಳ, ಎನ್ ಆಫ್ ಎ ಕೊಟ್ಟಿದ್ದಾರೆ. ಸೊ ಸ್ಯಾಂಪ್ಲಿಂಗನ್ನು ಕಂಡುಹಿಡಬೇಕು. ಸೊ ಬಹಳ ಈಸಿ, ಇದನ್ನು ಸಹ ಗೊತ್ತಿದೆ ನಮಗೆ. ಪಿ ಆಫ್ ಇ = ಎನ್ ಆಫ್ ಎ ಬೈ ಎನ್ ಆಫ್ ಎಸ್, ರೈಟ್. ಸೊ ಹಾಗಾಗಿ ಎಸ್. ಸೊ ಎನ್ ಆಫ್ ಎಸ್ ಏನಾಗ್ತದೆ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ 10. ನೆಕ್ಸ್ಟ್ ಯಾವುದೇ ಒಂದು ಘಟನೆಯ ಸಂಭವನೀಯತೆ ಇದಾಗಿರ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. 3/2 ಅಂತ ಕೊಟ್ಟಿದ್ದಾರೆ. ಸೊ ಅದು ಸಹ 0 ಪಾಯಿಂಟ್ ಆಗ್ತದೆ, 1 ಮೈನಸ್ ಆಗಲ್ಲ. ಸೊ 0.7 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇವು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಮಾರ್ಕ್ಸ್. ಈಸಿ, ಇದಕ್ಕೆ ಯಾವುದೇ ಆಪ್ಷನ್ಸ್ ಕೊಟ್ಟಿರಲ್ಲ. ಒಂದು ಪೆಟ್ಟಿಗೆಯಲ್ಲಿ 5ರಿಂದ 70ರವರೆಗೆ ನಮೂದಾಗಿರುವ ಕಾರ್ಡುಗಳಿವೆ. ಈ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಕಾರ್ಡಿನ ಮೇಲೆ ಈ ಕೆಳಗಿನಂತೆ ಸಂಖ್ಯೆಗಳನ್ನು ಪಡೆಯುವಂಥ ಸಂಭವನೀಯತೆಯನ್ನು ಕಂಡುಹಿಡಿ. 6ರಿಂದ 70ರವರೆಗೆ ಕಾರ್ಡುಗಳಿದ್ದಾವೆ. ವರ್ಗ ಸಂಖ್ಯೆ ಕೇಳಿದ್ದಾರೆ. ವರ್ಗ ಸಂಖ್ಯೆ ಅಂತ ಹೇಳಿದ್ರೆ ಮಕ್ಕಳು ನಮಗೆ ಗೊತ್ತಿದೆ, 16 ಬರುವಂಥದ್ದು 6ಇಂದ ಆಗಿರೋದ್ರಿಂದ ವಿಲ್ ಗೆಟ್ 9, 16, 25, 36, 49, 64. ಸೊ ಇಲ್ಲಿ ವರ್ಗ ಮಾತ್ರ ಬರೋ ಅಂಥದ್ದು. ಹಾಗಾಗಿ ಒಂದು ಪೂರ್ಣ ವರ್ಗ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಪೂರ್ಣ ವರ್ಗ ಸಂಖ್ಯೆಗಳು, ಸೊ ಇದಿಷ್ಟಾಗ್ತವೆ, ಬರ್ಕೊಳ್ತೀರಾ. 5ರಿಂದ ಭಾಗವಾಗೋ ಸಂಖ್ಯೆಗಳು. ಸೊ ಇದೆಲ್ಲ ಈಸಿ. ಈ ರೀತಿ ಲೆಕ್ಕಗಳನ್ನೇ ನಿಮಗಲ್ಲಿ ಕೇಳುವಂಥದ್ದು ಲಾಸ್ಟಲ್ಲಿ ಸಂಭವನೀಯತೆಯಲ್ಲಿ. ಹಾಗಾಗಿ ಇದಿಷ್ಟು ಪ್ರಶ್ನೆಗಳನ್ನ ನೀವು ಕವರ್ ಮಾಡ್ಕೊಬಿಟ್ರೆ, ಸೊ ಟೋಟಲಾಗಿ ನಾನು ಎಲ್ಲ ಚಾಪ್ಟ್ರಿಂದ ಯಾವೆಲ್ಲ ರೀತಿ ಪ್ರಶ್ನೆಗಳು ಕೇಳ್ಬೋದು ಅಂತ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರೋದ್ರಿಂದ ಇದು ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ರೀತಿ ಕ್ವಶನ್ಸ್ ಓದಬೇಕು ಅಂತ ನಿಮಗೆ ಹೇಳಿದ್ವಿ, ಇದಿಷ್ಟನ್ನು ನೋಡಿಕೊಂಡ್ರೆ ಸಾಕು, ನಿಮ್ಮ ಎಕ್ಸಾಮಲ್ಲಿ
100% ಯು ವಿಲ್ ಸ್ಕೋರ್ ಮೋರ್ ದ್ಯಾನ್ 70 ಮಾರ್ಕ್ಸ್. ಹಾಗಾಗಿ ಇದಿಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.